ಮಳವಳ್ಳಿ ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಮಳವಳ್ಳಿಯ ಸಿದ್ದು ಬಾಯ್ಸ್ ಮತ್ತು ಮಾರ್ನಿಂಗ್ ಕ್ರಿಕೆಟರ್ಸ್ ವತಿಯಿಂದ ಆಯೋಜಿಸಿದ 3 ದಿನಗಳ ಪ್ರೀಮಿಯರ್ ಲೀಗ್ 2026 ಹಾಗೂ ಜಿಲ್ಲಾ ಮಟ್ಟದ ಲೀಗ್ ಕಮ್ ನಾಕೌಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಜೆಡಿಎಸ್ ಮುಖಂಡ ಕೈಲಾಸ್ ಮೂರ್ತಿ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಕುಸಿಯುತ್ತಿರುವ ಮಾನವೀಯತೆಯ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯುವ ಸಮೂಹ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ. ಇಂಥ ಕ್ರೀಡಾಕೂಟಗಳ ಮೂಲಕ ಅದು ಸಾಧ್ಯವಾಗಬಹುದು. 3 ದಿನಗಳ ಕ್ರಿಕೆಟ್ ಪಂದ್ಯಾವಳಿಯು ಯಶಸ್ವಿಯಾಗಿ ನಡೆಯಲಿ ಎಂದು ಆಶಿಸಿದರು. ದಿನನಿತ್ಯದ ಕೆಲಸದ ಒತ್ತಡದಿಂದ ನಮ್ಮ ಮನಸ್ಸು ಮತ್ತು ದೇಹ ಸ್ತಬ್ಧವಾಗಿರುತ್ತದೆ. ಕ್ರೀಡಾ ಚಟುವಟಿಕೆಗಳಿಂದ ದೈಹಿಕ ಬಲದ ಜೊತೆಗೆ ಮನೋಬಲವೂ ಹೆಚ್ಚುತ್ತದೆ. ಜನಸಾಮಾನ್ಯರು ನಿತ್ಯವೂ ಒತ್ತಡದಿಂದ ಕಾರ್ಯನಿರ್ವಹಿಸಬೇಕಾದ ಅನಿವಾರ್ಯತೆ ಇದೆ. ಮಳವಳ್ಳಿಯಲ್ಲಿ ಸಿದ್ದು ಬಾಯ್ಸ್ ಇಂಥ ಪಂದ್ಯಾವಳಿಯನ್ನು ಆಯೋಜಿಸಿರುವ ಮೂಲಕ ಯುವಕರನ್ನ ಸ್ಫೂರ್ತಿ ತುಂಬುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ದೈನಂದಿನ ಕಾರ್ಯಚಟುವಟಿಕೆಯನ್ನು ಉತ್ಸಾಹದಿಂದ ನಡೆಸಬಹುದು ಎಂದು ಹೇಳಿದರು. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿದ್ದು ಎಲ್ಲರೂ ಸ್ಪರ್ಧಾತ್ಮಕ ಮನೋಭಾವನೆಯಿಂದ ಭಾಗವಹಿಸುವ ಮೂಲಕ ಪಂದ್ಯಾವಳಿಯ ಯಶಸ್ಸಿಗೆ ಕಾರಣವಾಗಬೇಕು, ಮುಂದಾಗಬೇಕು. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರಲಿ ಎಂದು ಆಶಿಸಿದರು. ಜಿಲ್ಲೆಯ ವಿವಿಧೆಡೆಯಿಂದ ಬಂದಿದ್ದ 50ಕ್ಕೂ ಹೆಚ್ಚು ತಂಡಗಳು 3 ದಿನಗಳ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. ರಾಶಿ ರಾಪು ಸೇನಾ ಸಮಿತಿಯ ಅಧ್ಯಕ್ಷ ಕೃಷ್ಣ, ಮುಖಂಡರಾದ ಚಂದ್ರು, ಮಹೇಶ್, ಶೇಖ್ ಅಹಮದ್, ಶಿವಸ್ವಾಮಿ, ಸಿದ್ದರಾಜು ಪಾಲ್ಗೊಂಡಿದ್ದರು. ವಿವಿಧ ತಾಲೂಕುಗಳಿಂದ ಆಗಮಿಸಿ ಕ್ರಿಕೆಟ್ ಆಟದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಕ್ರೀಡಾ ಮಿತ್ರರಿಗೆ ಮೊದಲು ನಾನು ಸ್ವಾಗತವನ್ನು ಬಯಸುತ್ತೇನೆ. ಜನರಿಗೆ ಕ್ರೀಡೆಯನ್ನು ಆಯೋಜಿಸಿ ಯಾವಾಗಲೂ ಕೂಡ ಸಿದ್ದು ಬಾಯ್ಸ್ ಇದೇ ರೀತಿ ಅವರ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೂ ನಾನೇನು ಅಂತ ಭಾಷಣಕಾರನಲ್ಲ, ಆದರೂ ಸಿದ್ದು ಬಾಯ್ಸ್ ನನ್ನನ್ನು ಕರೆದು ನೀವು ಈ ಕ್ರಿಕೆಟ್ ಉದ್ಘಾಟನೆ ಮಾಡಬೇಕು ನಾನು ತಿಳಿಸಿದಾಗ ನಾನು ಕುಟುಂಬದಿಂದ ಬಂದು ಕ್ರಿಕೆಟ್ ಉದ್ಘಾಟನೆ ಮಾಡಿ ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನ ಕೇಳ್ಕೊಂಡ ನನಗೆ 2 ಮಾತನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಿದ್ದು ಬಾಯ್ಸ್ ತಂಡ ಹಾಗೂ ಮಳವಳ್ಳಿ ಎಲ್ಲ ಜೊತೆಗೆ ಮಾರ್ನಿಂಗ್ ತಂಡದವರಿಗೆ ನನ್ನ ನಮಸ್ಕಾರ ತಿಳಿಸ್ತಾ